ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಏನಿವತ್ತು ಒಂದು ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ವಿಶೇಷ ಏನಂದ್ರೆ, ಹಲೋ ಮಾಲಾ ಚಲೋ ಪುಂಗ್ನೂರು, ಮಾಲಲ ಮಹಾಗರ್ಜನ ಏನು ಒಂದು ಆತ್ಮೀಯ ಸಮ್ಮೇಳನ ಸಭೆ ನಡೀತಾ ಇದೆ ಪುಂಗ್ನೂರಲ್ಲಿ. ಎಲ್ಲಾ ಬಲಗೈ ಜನಾಂಗದವರು ಅಲ್ಲಿ ಸೇರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಒಂದು ಏನು ಅವರು ನಮ್ಮ ಸದಾಶಿವ ಆಯೋಗವನ್ನ ಮಾಡಬೇಕು ಅನ್ನೋದು ಒಂದು ನಮ್ಮ ಜನಾಂಗದಲ್ಲಿ ಲೆಫ್ಟ್ ಜನಾಂಗದವರು ಒಂದು ಕರೆ. ಆದರೆ ನಾವು ಯಾವತ್ತು ಒಟ್ಟೊಟ್ಟಿಗೆ ಎಲ್ಲ ಜನಾಂಗವನ್ನ ಏನೋ SC ಜನಾಂಗ ಇರ್ಬೋದು, ಬೇರೆ ಜನಾಂಗರು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಗ್ಗಟ್ಟಿನಿಂದ ನಾವು ಹೋಗಿದ್ದೀವಿ. ಇವತ್ತು ಅವರೇ ನಮ್ಗೆ ಸಪರೇಟ್ ಆಗಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಮಾಡೋದ್ರಿಂದ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಅಂಕಿಅಂಶಗಳನ್ನು ಸರಿಯಾಗಿ ತಗೊಂಡು ಮಾಡ್ಬೇಕನ್ನೋದೇ ನಮ್ಮ ಒತ್ತಾಯ. ಇಲ್ಲ ಅಂದ್ರೆ ಅಣ್ಣ ತಮ್ಮಂದ್ರ ಕೂಡಿ ಇಟ್ಟಂತ ನಾವು ಇವತ್ತು ಓಡೋಗ್ತಾ ಇದ್ದೀವಿ. ಅವರಷ್ಟಿಗೆ ಅವರು ಒಲಿರಷ್ಟು ಮಾದಿಗರಷ್ಟು ಮಾಡಿ ನಾವೇನು ಬೇಡ ಅಂತ ಹೇಳ್ರ, ಮಾದಿಗರಾಗಿ ಅವರೇ ನಾವು ಸಪ್ರೇಟ್ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸಪ್ರೇಟ್ ಆಗ್ಲಿ. ಯಾಕಂದ್ರೆ ಇಲ್ಲಿ ವಿಶೇಷ ಏನಂದ್ರೆ, ಆದಿ ಕರ್ನಾಟಕ ಆದಿ ದ್ರಾವಿಡ ಏನಿದೆ ಅದು ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅನ್ನೋದು ನಮ್ಮ ಒಂದು ಒತ್ತಾಯ. ಇದೇ ಕೋಲಾರ ಜಿಲ್ಲೆ ಅಂದ್ಕೊಂಡಿರುತ್ತೆ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಈ ಕಡೆ ಹೋದ್ರೆ ಆದಿ ಕರ್ನಾಟಕ ಅವ್ರಾಗ್ತಾರೆ ಲೆಫ್ಟ್ ಜನಾಂಗ, ಆದಿ ದ್ರಾವಿಡ ನಾವಾಗ್ತೀವಿ. ಹಾಗಾಗಿ ಅಂಕಿ ಅಂಶಗಳನ್ನ ಸರಿಯಾಗಿ ತಗೊಂಡು ಎಲ್ಲಾ ಜಾತಿಯ ಏನು SC ಯಲ್ಲಿ 101 ಜಾತಿ ಇದೆ ಎಲ್ರಿಗೂ ಸಮಪಾಲು ಸಿಗ್ಬೇಕನ್ನೋದೇ ಅಂಬೇಡ್ಕರ್ ಆಶಯ, ಅದೇ ನಮ್ಮ ಆಶಯ. ಆದ್ರೆ ಇವರು ಕೆಲವು ಆ ಒಂದು ತಪ್ಪಿರೋದ್ರಿಂದ ಏನಿವತ್ತು ಘನ ಸರ್ಕಾರ ನಮ್ಮ ಏನು ಲೋಕಾಯುಕ್ತ ಇವರು ನಮ್ಮ ನಾಗಮೋಹನ್ ದಾಸ್ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಒಂದು ಅಂಕಿಅಂಶವನ್ನು ತಗೊಂಡು ಒಂದು ವರದಿ ಕೊಡಿ ಅಂತ ಕೊಟ್ಟಿದೆ. ಆ ವರದಿ ಅವ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಏನ್ ನೀವೊಂದು ಲೇಟ್ ಆಗಿ ತಗೊಂಡ್ರು ವರದಿಯನ್ನ ನೀಟಾಗಿ ಅಂಕಿಅಂಶ ಸಮೇತ ಕೊಡ್ಬೇಕನ್ನೋದು ನಮ್ಮ ಒತ್ತಾಯ. ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಆ ಜನಾಂಗ ಒಲಿಯ ಜನಾಂಗದ ಹುಟ್ಟಿರೋದ್ರಿಂದ ನಮ್ಮ ಜನಾಂಗ ಅಂತಾನು ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಇರ್ತದಲ್ಲ. ಹಾಗಾಗಿ ನಮ್ಮ ಜನಾಂಗದ ಒಂದು ಸಮ್ಮೇಳನಕ್ಕೆ ತಾಲೂಕಿನ ಜನತೆ ಬರ್ಬೇಕನ್ನೋದು. ಇದ್ರ ಜೊತೆಗೆ ಯಾಕೆ ನಾವು ಕೇಳ್ತಾ ಇದೀವಿ ಅಂದ್ರೆ, ಎಲ್ಲಾ ಕಡೆನೂ ಇವತ್ತು ನೋಡ್ಬೋದು ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಒಲಿಯರು ಈ ಆಂಧ್ರದಿಂದ ಸ್ಟಾರ್ಟ್ ಆಗಿದೆ, ತೆಲಂಗಾಣದಿಂದ. ಇವಾಗ ಮಂದಕೃಷ್ಣ ಮಾದಿಗೆ ಅವರು ಒಂದು ನಮ್ಮ ಮೇಲೆ ಆರೋಪ, ನಮ್ಮ ಜನಾಂಗದ ಮೇಲೆ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನಂದ್ರೆ, ನಮ್ಮ ಏನು ಒಂದು SC ಮೀಸಲಾತಿ ಇದೆ ಎಲ್ಲ ಕಬಲಿಸಿದ್ ನಾವು ತಿಂದ್ಬಿಟ್ಟಿದೀವಿ ಅಂತೆ. ಯಾರಪ್ಪ ತಿಂದಿರೋದು? ನಿಮ್ಮ ಆಸ್ತಿ ಏನ್ ತಿಂದಿಲ್ಲ, ಸಂವಿಧಾನದಲ್ಲಿ ಏನಿದೆಯೋ ನಮ್ಮ ಪಾಲು ಏನ್ ಬಂದಿದೆಯೋ ಅದನ್ನೇ ನಾವು ತಿಂತಾ ಇರೋದು. ಏನ್ ನಿಮ್ ಮನೆ ಗಂಟು ತಿಂದಂಗ ನೀವು ಕ್ವಶನ್ ಮಾಡ್ತಾ ಇದ್ದೀರಾ. ಹಾಗಾಗಿ ದಯವಿಟ್ಟು ಅವೆಲ್ಲ ಬಿಡ್ಬೇಕಂದ್ರೆ ನಾವು ಒಗ್ಗಟ್ಟಾಗದೆ ಇದ್ರೆ ಇನ್ನು ವಿಧಿ ಇಲ್ಲ ನಮ್ಗುನು. ನಾವು ಬೇಡ ಅನ್ಕೊಂಡೇ ಇದ್ದಿದ್ದು, ಆದ್ರೆ ಇವತ್ತು ನಾವು ಒಗ್ಗಟ್ಟಾಗ್ಬೇಕಾಗಿದೆ. ಹಾಗಾಗಿ ಇಡೀ ದೇಶದ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬಲಗೈ ಜನಾಂಗದವರು ಒಂದಾಗ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಏನು ನಾಳೆ ತೆಲಂಗಾಣ ಆಂಧ್ರ ಪಕ್ಕದ ರಾಜ್ಯಗಳಿಂದ ಬಹುತೇಕ ನಾಯಕರು ಬರ್ತಾ ಇದ್ದಾರೆ. ಜೊತೆಗೆ ಒಂದು ನಮ್ಮ ಹೋರಾಟದ ಮುಖಂಡರು ಹಾಗೂ ದಲಿತ ಕವಿ, ಗಾಯಕ, ಸಾಹಿತಿ ಆದಂತ ನಮ್ಮ ಚಾನ್ ರಂಜನ್ ರಾಜೇಶ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವೊಂದು ಈ ತಾಲೂಕಿಂದ ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಮುಖಾಂತರ ಪುಂಗ್ನೂರು ತಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವು ಮುಳಬಾಗಿಲಿನಲ್ಲಿ ಆಹ್ವಾನ ಮಾಡಿಕೊಂಡು ಅಂಬೇಡ್ಕರ್ಗೊಂದು ಗಾರ್ಲ್ಯಾಂಡ್ ಹಾಕಿ ಅವ್ರ ಜೊತೆ ಸ್ವಲ್ಪ ಸಮ್ಮೇಳನ ಮಾಡಿಕೊಂಡು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ಭರವಸೆ ಕೊಡ್ಬೇಕಂತ ಈ ತಾಲೂಕಿನ ಎಲ್ಲ ಬಲಗೈ ಜನಾಂಗದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಬೆಳಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಬರ್ತಾರೆ. ಎಲ್ಲಾ ಬಲಗೈ ಜನಾಂಗದಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ತಾಲೂಕಿನ ಎಲ್ರೂ ಪ್ರತಿಯೊಬ್ರು ಎಲ್ರೂ ಬಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಬರಬೇಕು. ಅಲ್ಲಿಂದ ಅಂಬೇಡ್ಕರ್ಗೆ ಮಾಲಾರ್ಪಣೆ ಆದ್ಮೇಲೆ ಅವ್ರ ಜೊತೆಗೆ ನಾವು ಪುಂಗ್ನೂರು ತೆಳ್ಳೋಣ. ನಾವು ಇದ್ದೀವಿ, ನಾವು ಏನು ಕಮ್ಮಿ ಇಲ್ಲ, ನಾವ್ ಯಾರು ಆಸ್ತಿಗೆ ಹೋಗಿಲ್ಲ, ಯಾರ ಹಕ್ಕು ತಿಂದಿಲ್ಲ, ಯಾರ ಮನೆ ಹತ್ರ ಕಳ್ತನ ಮಾಡಿಲ್ಲ. ಹಾಗಾಗಿ ನಾವು ನಮ್ಮ ಒಂದು ಆತ್ಮಗೌರವ ಉಳಿಸ್ಕೊಳ್ಳೋದಕ್ಕೆ ನಾವು ಹೋಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನತೆ ನಾನು ಮನವಿ ಮಾಡ್ತೇನೆ. ಜೊತೆಗೆ ಇಲ್ಲಿನ ಎಲ್ಲ ಪ್ರಗತಿಪರ ನಮ್ಮ ಜನಾಂಗದ
ಏನು ಸಂಘ ಸಂಸ್ಥೆಗಳಿರೋ ಅವರೆಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಕ್ಷ ಭೇದ ಎಲ್ಲ ಬಿಟ್ಟು, ರಾಜಕೀಯ ಆಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಪ್ರಗತಿಪರಲ್ಲಿರ್ಬೋದು, ನಮ್ಮವರು ಎಲ್ಲರೂ ಬಲಗೈ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತ ಈ ಮೂಲಕ ಇದೇ ನಮ್ಮ ಆಹ್ವಾನ. ಕರೆ ಮಾಡಿಲ್ಲ, ನಮ್ಮನ್ನ ಫೋನ್ ಮಾಡಿಲ್ಲ, ಇಲ್ಲ ನಮ್ಮನ್ನ ಆಹ್ವಾನಿಸಿಲ್ಲ ಅನ್ನೋದೆಲ್ಲ ಬಿಟ್ಟು ಈ ಒಂದು ಕರೆಗೆ ಎಲ್ಲರೂ ಆಹ್ವಾನಿತರೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಅವನ್ನ ಆಹ್ವಾನ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾಲಾ.